ಸಿನಿಮಾ ರಂಗದಲ್ಲಿ ದುಡ್ಡಿನ ಬಗ್ಗೆ ತಲೆ ಕೆಡಿಸ್ಕೊಳ್ದೆ ಸಿನಿಮಾ ಚೆನ್ನಾಗಿ ಬರಬೇಕು, ಎಷ್ಟೇ ಖರ್ಚಾದರೂ ಪರವಾಗಿಲ್ಲ ಅಂತ ಆಗಿನ ಕಾಲಕ್ಕೇ ಕೋಟಿ ಕೋಟಿ ಹಣಗಳನ್ನು ಖರ್ಚು ಮಾಡಿ ಟೆಕ್ನಿಷಿಯನ್ಸ್ಗಳಿಗಾಗಿರ್ಬೋದು, ಸೆಟ್ಗಳಿಗಾಗಿರ್ಬೋದು, ಪ್ರತಿಯೊಂದು ಕೂಡ ಸಿನಿಮಾ ನಿರ್ಮಾಣ ಒಂದು ರಿಚ್ ಆಗಿ ಬರಬೇಕನ್ನೋ ಒಂದು ಇಂಟೆನ್ಷನಲ್ಲಿ ಒಂದು ತಲೆ ಇಟ್ಕೊಂಡು ಮಾಡಿದಂಥ ನಿರ್ದೇಶನ ಯಾರು ಅಂತಂದರೆ ಅದು ನಮ್ಮ ರವಿ ಸರ್ ಅಂತಲೇ ಹೇಳ್ಬೋದು. ಸೊ ಇವತ್ತು ನಾನು ಪ್ರೇಮಲೋಕ 2 ಸಿನಿಮಾದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಒಂದು ಚಿಕ್ಕ ಅಪ್ಡೇಟ್ ಇದೆ, ಸ್ವಲ್ಪ ಮಾಹಿತಿ ಕೂಡ ತಿಳಿಸ್ಕೊಡ್ತೀನಿ ಇವತ್ತು ನಿಮಗೆ. ಸೊ ತಡ ಮಾಡೋಕೆ ಹೋಗಲ್ಲ, ವಿಡಿಯೋ ಬೇಗ ಶುರು ಮಾಡ್ತೀನಿ. ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಸೊ ರವಿಚಂದ್ರನ್ ಸರ್ ಅವರ ಡ್ರೀಮ್ ಪ್ರಾಜೆಕ್ಟ್ ಆಗಿರುವಂಥ ಪ್ರೇಮಲೋಕ 2ಗೆ ತುಂಬಾ ಒಂದು ಎಕ್ಸ್ಪೆಕ್ಟೇಷನ್. ಆ್ಯಂಡ್ ಈ ಒಂದು ತಿಂಗಳ ಎಂಡಲ್ಲಿ ಅಂದರೆ ಮೇ 30ರಲ್ಲಿ ಒಂದು ಸ್ಟಾರ್ಟ್ ಆಗ್ತಿರುವಂಥದ್ದು ಎಲ್ಲರೂ ಗೊತ್ತಿರುವಂಥ ವಿಚಾರ. ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ ಪ್ರೇಮಲೋಕ 2 ಸಿನಿಮಾದ ಒಂದು ಮುಹೂರ್ತಕ್ಕೆ ಅಂತಲೇ ಹೇಳ್ಬೋದು. ಸೊ ಈಗ ಆಲ್ರೆಡಿ ಗೊತ್ತಿರೋ ಹಾಗೆ ಎಲ್ಲರೂ ಕೂಡ ಮನೋರಂಜನ್ ಆಗಿರ್ಬೋದು ಮತ್ತು ರವಿಚಂದ್ರನ್ ಸರ್ ಆಗಿರ್ಬೋದು, ಸೊ ಈ ಒಂದು ಸಿನಿಮಾದಲ್ಲಿ ಕಾಣಿಸ್ಕೊಳ್ತಿದ್ದಾರೆ. ಆಮೇಲೆ ವಿಕ್ರಮ್ ಆಗಿರ್ಬೋದು, ಮನೋರಂಜನರಾಗಿರ್ಬೋದು, ರವಿ ಸರ್ ಆಗಿರ್ಬೋದು. ಸೊ ಇವರು 3 ಜನ ಕೂಡ ಈ ಸಿನಿಮಾದಲ್ಲಿರುವಂಥದ್ದು ವಿಶೇಷ. ಆ್ಯಂಡ್ ಈ ಸಿನಿಮಾದ ಇನ್ನೊಂದು ವಿಶೇಷ ಏನಂತಂದರೆ, ಯಾವಾಗಲೂ ಕೂಡ ರವಿ ಸರ್ ಹೇಳ್ತಾ ಇರ್ತಾರೆ, ಪ್ರೇಮಲೋಕ ಒಂದು ಸಿನಿಮಾ ಏನಿದೆ ಅವರ ಒಂದು ದೊಡ್ಡ ಒಂದು ಹಿಟ್ ಕೊಟ್ಟಂಥ ಸಿನಿಮಾ, ಅವ್ರ ಕೆರಿಯರಲ್ಲೇ ಒಂದು ಬದಲಾವಣೆ ತಂದಂಥ ಸಿನಿಮಾ. ಸೊ ಆ ಸಿನಿಮಾನ ಮತ್ತೆ ಕೈಗೆತ್ಕೊಂಡಿರುವಂಥದ್ದು, ಅಂದರೆ ಪಾರ್ಟ್ 2 ಮಾಡ್ತಾ ಇರುವಂಥದ್ದು. ಸೊ ಈಗ ಈ ಸಿನಿಮಾದ ಸದ್ಯದ ಒಂದು ಅಪ್ಡೇಟ್ ಬಂದಿರುವಂಥದ್ದು, ಏನು ಈ ಅಪ್ಡೇಟು ಅನ್ನೋದು ನೋಡೋದಾಯಿತು ಅಂದರೆ, ತಮಿಳಿನ ನಟಿ ಬಂದ್ಬಿಟ್ಟು ಅಶ್ವಿನಿ ಅವರೇನಿದ್ದಾರೆ, ಅಂದರೆ ತೇಜು ಅಶ್ವಿನಿ ಅವರೇನಿದ್ದಾರೆ, ಅವರು ಕೂಡ ಈ ಸಿನಿಮಾದಲ್ಲಿ ನಟಿಸ್ತಾ ಇದ್ದಾರೆ. ತೇಜು ಅವರು ತುಂಬ ತಮಿಳು ಸಿನಿಮಾಗಳನ್ನು ಮಾಡಿಕೊಂಡು ಆಲ್ರೆಡಿ ಎಲ್ಲ ಒಂದು ತಮಿಳು ಇಂಡಸ್ಟ್ರಿಯಲ್ಲಿ ಗುರುತಿಸ್ಕೊಂಡಿದ್ದಾರೆ. ಸೊ ಈ ಸಿನಿಮಾಗೆ ಅವರು ನಾಯಕಿ ಆಗ್ತಾರೆ ಅನ್ನುವಂಥದ್ದು ಸದ್ಯಕ್ಕೆ ಇರುವಂಥ ಒಂದು ಅಪ್ಡೇಟು. ಆ್ಯಂಡ್ ಈ ಸಿನಿಮಾದ ಒಂದು ಟೈಟಲ್ ಬಗ್ಗೆ ಮಾತಾಡಬೇಕು ಅಂತಂದರೆ, ತುಂಬ ಒಂದು ರೂಮರ್ಸೋ ಅಥವಾ ನಿಜಾನೋ ಗೊತ್ತಿಲ್ಲ, ಸಿನಿಮಾ ಟೈಟಲ್ ಚೇಂಜ್ ಆಗುವಂಥ ಚಾನ್ಸಸ್ ಇದೆ ಅನ್ನುವಂಥ ಮಾಹಿತಿ ಕೂಡ ಬಂದಿದೆ. ಬಟ್ ಗೊತ್ತಿಲ್ಲ ಎಷ್ಟರ ಮಟ್ಟಿಗೆ ಅಂತ. ಯಾಕಂದರೆ ಈ ಒಂದು 30ನೇ ತಾರೀಕು ಅಂದರೆ ಮೇ 30ಕ್ಕೆ ಏನೋ ಒಂದು ಸ್ಟಾರ್ಟ್ ಆಗುತ್ತೆ ಸಿನಿಮಾ ಒಂದು ಮುಹೂರ್ತ. ಸೊ ಅಲ್ಲಿ ಕನ್ಫರ್ಮ್ ಆಗುತ್ತೆ. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡೋಣ. ಸೊ ಆದಷ್ಟು ಬೇಗ ಸಿನಿಮಾ ಬರಲಿ ಪ್ರೇಮಲೋಕ 2. ಸೊ ಯಾಕಂದರೆ ರವಿ ಸರ್ ಅವರ ಒಂದು ಕನಸಿನ ಪ್ರಾಜೆಕ್ಟು, ಯಾವುದೇ ಒಂದು ಇವೆಂಟ್ ಆಗಿರ್ಬೋದು, ಯಾವುದೇ ಒಂದು ರಿಯಾಲಿಟಿ ಶೋ ಆಗಿರ್ಬೋದು, ಎಲ್ಲ ಕಡೆ ಕೂಡ ಪ್ರೇಮಲೋಕ ಸಿನಿಮಾ ಇಲ್ಲದೆ ಅವ್ರು ಮಾತಾಡೋದೇ ಇಲ್ಲ. ಸೊ ಹಾಗಾಗಿ ಹೇಳೋದೇನಪ್ಪ ಅಂತಂದರೆ, ಆದಷ್ಟು ಬೇಗ ಸಿನಿಮಾ ಸ್ಟಾರ್ಟ್ ಆಗಲಿ, ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ವಿಕ್ರಮ್ ಅವರಾಗಿರ್ಬೋದು, ಮನೋರಂಜನವ್ರಿಗಾಗಿರ್ಬೋದು, ಪ್ರತಿಯೊಬ್ಬರು ಕೂಡ ಈ ಒಂದು ಸಿನಿಮಾದಲ್ಲಿ, ಇಬ್ಬರು ಕೂಡ ಈ ಸಿನಿಮಾದಲ್ಲಿದ್ದಾರೆ. ಆ್ಯಂಡ್ ರವಿ ಸರ್ ಇದ್ದಾರೆ. ಆ್ಯಂಡ್ ಈಗ ತೇಜ್ ಅವರು ಕೂಡ ಒಂದು ಆ್ಯಡ್ ಆಗಿದ್ದಾರೆ ಅನ್ನೋದು ಕೂಡ ಕೇಳಿಸ್ಕೊಂಡು ಬಂದಿದೆ. ನೋಡೋಣ ಹೇಗಿರುತ್ತೆ ಏನು ಅಂತ. ಸೊ ನಾನು ಕಾಯ್ತಾ ಇದ್ದೀನಿ. ಸೊ ಇದೊಂದು ಅಪ್ಡೇಟ್ ಇತ್ತು. ಸೊ ಈ ಅಪ್ಡೇಟ್ಗೋಸ್ಕರ ಒಂದು ವಿಡಿಯೋ ಮಾಡಿದ್ದೀನಿ. ಸೊ ನೀವು ಕೂಡ ಪ್ರೇಮಲೋಕ 2ಗೆ ಕಾಯ್ತಾ ಇದ್ದೀರಾ, ಏನು ಕತೆ? ಸೊ ಅದ್ರ ಹೆಸರು ಏನೋ ಚೇಂಜ್ ಮಾಡ್ತಾ ಇದ್ದಾರೆ ಅಂತ ಕೇಳ್ಪಟ್ಟೆ. ಸೊ ಹೆಸರು ಪ್ರೇಮಲೋಕ 2 ಇದ್ದರೆ ಚೆನ್ನಾಗ, ಅಥವಾ ಪ್ರೇಮಲೋಕ ಬಿಟ್ಟು ಬೇರೆ ಏನಾದ್ರು ಇಡ್ಬೋದಾ? ಸೊ ನಿಮಗೇನು ಅನ್ಸುತ್ತೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಗಿಸೋದಕ್ಕಿಂತ ಮುಂಚೆ ಚಾನಲ್ಗೆ ನೀವು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಆಗಿ ಎಕ್ಸೆಲ್ ಫಾಲೋ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.